ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನೊಂದು ಪ್ರಮುಖವಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಸ್ಥಗಿತ ವೇತನ ಬಡ್ತಿ ನಿಯಮಗಳು. 1996ರಲ್ಲಿ ಈ ಒಂದು ನಿಯಮವನ್ನ ಜಾರಿಗೆ ತರಲಾಗಿರುತ್ತೆ. ಇದರ ಅನುಸಾರವಾಗಿ ಒಬ್ಬ ಸರ್ಕಾರಿ ನೌಕರನಿಗೆ ಇಡೀ ಸೇವಾವಧಿಯಲ್ಲಿ 8 ಬಾರಿ ಸ್ಥಗಿತ ವೇತನ ಬಡ್ತಿಯನ್ನ ಪಡಿಲಿಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ. ಈ ಸ್ಥಗಿತ ವೇತನ ಬಡ್ತಿಯನ್ನ ಒಬ್ಬ ಸರ್ಕಾರಿ ನೌಕರನಿಗೆ ಮಂಜೂರು ಮಾಡಬೇಕಾದ್ರೆ ಯಾವ ಸಂದರ್ಭದಲ್ಲಿ ಆ ಒಂದು ಅರ್ಹತೆಯನ್ನು ಗಳಿಸ್ತಾನೆ, ಅದಕ್ಕೆ ಅನ್ವಯಿಸುವಂತ ಷರತ್ತುಗಳೇನು ಅಂತ ನೋಡ್ತಾ ಹೋಗೋಣ ಬನ್ನಿ. ಈ ಸ್ಥಗಿತ ಅನ್ನೋ ಒಂದು ಪದವನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಸ್ಥಗಿತ ಅಂದ ತಕ್ಷಣ ಯಾವಾಗ ಒಬ್ಬ ನೌಕರನ ಕಾಲಿಕ ವೇತನ ಶ್ರೇಣಿಯ ಗರಿಷ್ಠ ಹಂತವನ್ನು ತಲುಪ್ತಾನೆ, ಅವನಿಗೆ ಮುಂದಿನ ಹಂತದ ವಾರ್ಷಿಕ ವೇತನ ಬಡ್ತಿ ಏನಿದೆ ಅದನ್ನ ಮಂಜೂರು ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಅವನ ವೇತನ ಬಡ್ತಿ ಸ್ಥಗಿತ ಆಗೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈ ಸ್ಥಗಿತ ವೇತನ ಬಡ್ತಿಯನ್ನ ಮಂಜೂರು ಮಾಡಬೇಕು. ಅದಕ್ಕೆ ಅನ್ವಯಿಸುವಂತ ಈ ನಿಯಮವನ್ನ ತಾವು ಪಾಲಿಸಬೇಕಾಗುತ್ತೆ. ಒಬ್ಬ ಸರ್ಕಾರಿ ನೌಕರನಿಗೆ 8 ಸ್ಥಗಿತ ವೇತನ ಬಡ್ತಿಯನ್ನು ಇಡೀ ಸೇವಾವಧಿಯಲ್ಲಿ ಮಂಜೂರು ಮಾಡಬಹುದಾಗಿರುತ್ತೆ. ಅದು ಗರಿಷ್ಠ 8 ಬಾರಿ ಮಾತ್ರ ಪಡ್ಕೊಳ್ಳಿಕ್ಕೆ ಅವನು ಅರ್ಹತೆಯನ್ನು ಹೊಂದಿರ್ತಾನೆ. ಈ ಒಂದು ಸ್ಥಗಿತ ವೇತನ ಬಡ್ತಿಯನ್ನ ಯಾವ ಸಂದರ್ಭದಲ್ಲಿ ಮಂಜೂರು ಮಾಡಲಾಗುತ್ತೆ ಅಂದ್ರೆ, ಒಬ್ಬ ಸರ್ಕಾರಿ ನೌಕರ ತನ್ನ ಕಾಲಿಕ ವೇತನ ಶ್ರೇಣಿಯಲ್ಲಿರ್ತಾರೆ. ಅವ್ರು ಗರಿಷ್ಠ ಹಂತ ತಲುಪ್ತಾ ಇದ್ದಂಗೆನೆ ಮುಂದಿನ ಹಂತದಲ್ಲಿ ಅವ್ರಿಗೆ ವೇತನ ಬಡ್ತಿಯನ್ನ ಅಂದ್ರೆ ವಾರ್ಷಿಕ ವೇತನ ಬಡ್ತಿಯನ್ನ KCSR ನಿಯಮ 51ರ ಅನುಸಾರವಾಗಿ ಮಂಜೂರು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ನಿಯಮಾನುಸಾರವಾಗಿ ಅವ್ರಿಗೆ ಸ್ಥಗಿತ ವೇತನ ಬಡ್ತಿಯನ್ನ ಮಂಜೂರು ಮಾಡ್ತಾ ಹೋಗ್ಬೇಕಾಗತ್ತೆ. ಸ್ಥಗಿತ ವೇತನ ಬಡ್ತಿ ಒಮ್ಮೆ ಮಂಜೂರಾದ್ರೆ ಅದನ್ನ ವೇತನ ಅಂತ ಪರಿಗಣಿಸಬೇಕು ಅಂತ ನಿಯಮದಲ್ಲಿ ಹೇಳಲಾಗಿರುತ್ತೆ. ಇದು ಪೂರ್ಣ ಸೇವಾವಧಿಯಲ್ಲಿ 8 ಬಾರಿ ಅಂತ ಈಗಾಗಲೇ ಹೇಳಿದೆ. ಆ 8 ಬಾರಿಗಿಂತ ಹೆಚ್ಚಿಗೆ ಅವರಿಗೆ ಸ್ಥಗಿತ ವೇತನ ಬಡ್ತಿಯನ್ನ ಮಂಜೂರು ಮಾಡ್ತಕ್ಕದ್ದಲ್ಲ. ಒಬ್ಬ ಸರ್ಕಾರಿ ನೌಕರನಿಗೆ ಸ್ಥಗಿತ ವೇತನ ಬಡ್ತಿಯನ್ನ ಮಂಜೂರು ಮಾಡಬೇಕಾದ್ರೆ ಅದಕ್ಕೆ ಅನ್ವಯಿಸುವಂತ ಷರತ್ತುಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ, ತನ್ನ ಸರ್ಕಾರಿ ನೌಕರನು ಆ ಒಂದು ಸೇವಾ ದಾಖಲೆ ಏನು ಹೊಂದಿರ್ತಾನೆ ಅದು ತೃಪ್ತಿಕರವಾಗಿರ್ಬೇಕು. ಅಂದ್ರೆ ಅವನ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿದ್ರೆ ಮಾತ್ರ ಈ ಒಂದು ಸ್ಥಗಿತ ವೇತನ ಬಡ್ತಿಯನ್ನ ಮಂಜೂರು ಮಾಡಬಹುದು. ಈ ಸ್ಥಗಿತ ವೇತನ ಬಡ್ತಿಯನ್ನ ಮಂಜೂರು ಮಾಡಬೇಕಾದ್ರೆ ಅವನು ಯಾವ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ, ಮುಂದಿನ ಹಂತದ ಹುದ್ದೆಗೆ ಪದೋನ್ನತಿ ಹೊಂದೋ ಅಂತ ಸನ್ನಿವೇಶಗಳಿದ್ದಾಗ ಆ ಪದೋನ್ನತಿ ಹೊಂದೋ ಹುದ್ದೆಯ ಒಂದು ಇಲಾಖಾ ಪರೀಕ್ಷೆಗೆ ಅವನು ಉತ್ತೀರ್ಣರಾಗಿರ್ಬೇಕು ಅನ್ನೋ ಷರತ್ತನ್ನ ಅವನು ಪೂರೈಸಬೇಕಾಗಿರೋದಿಲ್ಲ. ಸ್ವಇಚ್ಛೆಯಿಂದ ಪದೋನ್ನತಿಯನ್ನೇನಾದ್ರು ಬಿಟ್ಕೊಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಈ ಸ್ಥಗಿತ ವೇತನವನ್ನ ಮಂಜೂರು ಮಾಡತಕ್ಕದ್ದಲ್ಲ. ಮೊದಲನೆಯ ಮತ್ತು ಆನಂತರದ ಸ್ಥಗಿತ ವೇತನ ಪಡೆದ ನಂತರ ಆ ನೌಕರನಿಗೆ ಕಾಲಬದ್ಧ ಮುಂಬಡ್ತಿಗಳು ಸಿಕ್ಕತ್ತೆ. ಅಂದ್ರೆ 10-15 ವರ್ಷಗಳದ್ದು ಏನು ಕಾಲಬದ್ಧ ಮುಂಬಡ್ತಿಗಳು ಸಿಗುತ್ತೆ. ಆ ಸಂದರ್ಭದಲ್ಲಿ ಮತ್ತು ಪದೋನ್ನತಿ ಆಗಿದೆ ಅಂದ್ರೆ ಪ್ರಮೋಷನ್ ಆಗಿದ್ದ ಸಂದರ್ಭದಲ್ಲಿ ಅವರ ವೇತನ ಶ್ರೇಣಿ ಬದಲಾಗುತ್ತೆ. ಹಾಗೆ ಬದಲಾದ ಸಂದರ್ಭದಲ್ಲಿ ಅವರು ಹೊಸ ವೇತನ ಶ್ರೇಣಿಯ ಗರಿಷ್ಠ ಹಂತ ತಲುಪುವವರೆಗೂ ಅವರಿಗೆ ವಾರ್ಷಿಕ ವೇತನ ಬಡ್ತಿಯನ್ನ ಮಂಜೂರು ಮಾಡ್ತಾ ಹೋಗ್ಬೇಕಾಗತ್ತೆ. ಆ ನಂತರ ಅಂದ್ರೆ ಅವರು ಪದೋನ್ನತಿ ಹೊಂದಿದ ನಂತರ ಅಥವಾ ಅವರ ವೇತನ ಶ್ರೇಣಿ ಕಾಲಬದ್ಧ ಮುಂಬಡ್ತಿಗಳ ಪರಿಣಾಮವಾಗಿ ಬದಲಾದ ಸಂದರ್ಭದಲ್ಲಿ ಆ ವೇತನ ಶ್ರೇಣಿಯ ಗರಿಷ್ಠ ಹಂತ ತಲುಪಿದ ನಂತರ ಬಾಕಿ ಉಳಿದಿರತಕ್ಕಂತ ಸ್ಥಗಿತ ವೇತನ ಬಡ್ತಿಗಳನ್ನ ಮಂಜೂರು ಮಾಡಬೇಕಾಗುತ್ತೆ. ಈ ನಿಯಮಗಳನುಸಾರವಾಗಿ ಅವರು ಗರಿಷ್ಠ 8 ಒಂದು ಸ್ಥಗಿತ ವೇತನ ಬಡ್ತಿಯನ್ನ ಪಡಿಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಸ್ಥಗಿತ ವೇತನ ಬಡ್ತಿಗಳನ್ನ ಮಂಜೂರು ಮಾಡೋರು ಯಾರು ಅಂತ ನೋಡ್ತಾ ಹೋಗೋಣ. ತಾವೆಲ್ಲ ಈ ಸ್ಲೈಡ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ 3 ಹಂತದ ನೌಕರರ ವೃಂದಕ್ಕೆ ಮಂಜೂರು ಮಾಡೋ ಪ್ರಾಧಿಕಾರಗಳು ಯಾವ್ಯಾವುದು ಅಂತ ಈಗಾಗಲೇ ತಿಳಿಸಲಾಗಿರುತ್ತೆ. ಇಲಾಖಾ ಮುಖ್ಯಸ್ಥರಾದಂತ ಸಂದರ್ಭದಲ್ಲಿ ಅವ್ರಿಗೆ ಆಡಳಿತ ಇಲಾಖೆಯ ಕಾರ್ಯದರ್ಶಿಗಳು ಆ ಒಂದು ಸ್ಥಗಿತ ವೇತನ ಬಡ್ತಿಯನ್ನ ಮಂಜೂರು ಮಾಡೋರಾಗಿರ್ತಾರೆ. ಸಮೂಹ A ಮತ್ತು B ವೃಂದದ ನೌಕರರಾಗಿದ್ರೆ ಅವ್ರಿಗೆ ಇಲಾಖಾ ಮುಖ್ಯಸ್ಥರು ಮಂಜೂರಾತಿ ಮಾಡೋ ಪ್ರಾಧಿಕಾರ ಆಗಿರ್ತಾರೆ. ಸಮೂಹ C ಮತ್ತು D ಆದ್ರೆ A ವೃಂದದ ಜಿಲ್ಲಾ ಮಟ್ಟದ ಅಧಿಕಾರಿ ಈ ಸ್ಥಗಿತ ವೇತನ ಬಡ್ತಿಯನ್ನ ಮಂಜೂರು ಮಾಡಬೇಕಾಗುತ್ತೆ. ಒಂದು ವೇಳೆ ಜಿಲ್ಲಾ ಮಟ್ಟದ ಅಧಿಕಾರಿ A ವೃಂದಕ್ಕಿಂತ ಕಡಿಮೆ ಆಗಿದ್ರೆ ವಿಭಾಗೀಯ ಮಟ್ಟದ ಅಧಿಕಾರಿ ಮಂಜೂರಾತಿ ಪ್ರಾಧಿಕಾರ ಆಗಿರ್ತಾರೆ. ಒಂದು ವೇಳೆ ವಿಭಾಗೀಯ ಮಟ್ಟದ ಅಧಿಕಾರಿನೂ ಸಹ A ವೃಂದಕ್ಕಿಂತ ಕಡಿಮೆದವರಾಗಿದ್ರೆ ಆಗ ಇಲಾಖಾ ಮುಖ್ಯಸ್ಥರಿಗೆ ಮಂಜೂರಾತಿಗಾಗಿ ಕಳಿಸ್ಕೊಡ್ಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆ ಸ್ಥಗಿತ ವೇತನ ಬಡ್ತಿಗೆ ಸಂಬಂಧಪಟ್ಟಂತೆ ಉಪಯುಕ್ತ ಮಾಹಿತಿ ನೀಡಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಸೆಷನ್ ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.